ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ನಾವು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಮುತ್ತಿನಂತಹ 3 ಮಾತುಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೂ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ ಅನ್ನುವ ನನ್ನ ಒಂದು ಅನಿಸಿಕೆಯಾಗಿದೆ. ಮೊದಲನೆಯ ಮುತ್ತಿನಂತಹ ಮಾತು ಏನು ಅಂತಂದರೆ, ಗುರು ಅಂದರೆ ಯಾರು, ಗುರುವಿನ ಲಕ್ಷಣಗಳೇನು ಅನ್ನುವುದನ್ನು ತಿಳಿಸಿದ್ದಾರೆ. ಜೀವನ ಅಂದ ಮೇಲೆ ಯಾರಿಗೆ ಕಷ್ಟ ಬಂದಿಲ್ಲ ಹೇಳಿ? ಅದು ಯಾರಿಗೆ ಬಂದಿಲ್ಲ ಅಂದರೆ ಕೇವಲ ಇಬ್ಬರಿಗೆ ಮಾತ್ರ ಬಂದಿಲ್ಲ. ಒಬ್ಬನು ಸತ್ತಿರಬೇಕು ಮತ್ತು ಇನ್ನೊಬ್ಬವ ಹುಟ್ಟೇ ಇರಬಾರದು. ಅಂಥವರಿಗೆ ಮಾತ್ರ ಕಷ್ಟಗಳು ಬಂದಿಲ್ಲ. ಉಳಿದೆಲ್ಲವರಿಗೂ ಕಷ್ಟ ಬಂದಿವೆ. ಯಾವುದೇ ವ್ಯಕ್ತಿಗೆ ಕಷ್ಟ ಬಂದಿಲ್ಲವೆಂದರೆ ಅವನು ಜೀವಂತ ಇಲ್ಲ ಅಂತ ಅರ್ಥ. ಜೀವನದಲ್ಲಿ ಮಾನವೇ ಬರಲಿ, ಅಪಮಾನವೇ ಬರಲಿ, ಸೋಲೇ ಬರಲಿ, ಗೆಲುವೇ ಬರಲಿ, ಬಡತನವೇ ಬರಲಿ, ಸಿರಿತನವೇ ಬರಲಿ, ಎದೆಗುಂದದೆ ನಿಲ್ಲುವ ಮನಸ್ಥಿತಿ ಇದೆಯಲ್ಲ. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಮನಸ್ಥಿತಿ ಬದಲಾಗದಂತೆ ಇಟ್ಟುಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಅವನು ಗುರುವಿಗೆ ಸಮಾನ ಎನ್ನುತ್ತಾರೆ. ಇದು ನಿಜ ಅಲ್ವಾ? ಪರಿಸ್ಥಿತಿ ಸಾಕಷ್ಟು ಬದಲಾವಣೆ ಆಗುತ್ತದೆ, ಆದರೆ ನಮ್ಮ ಮನಸ್ಥಿತಿಯನ್ನು ಅಚಲವಾಗಿ ಇರುವಂತಹ ಸಾಮರ್ಥ್ಯವನ್ನು ಹೊಂದಬೇಕು. ಇನ್ನು ಎರಡನೆಯ ಮುತ್ತಿನಂಥ ಮಾತನ್ನು ನೋಡೋಣ. ಒಂದು ಹುಡುಗ ಹುಡುಗಿ ಇರುತ್ತಾರೆ. ಅವರು ಪ್ರೀತಿಸಿ ಮದುವೆಯಾಗುತ್ತಾರೆ. ಮದುವೆಗಿಂತ ಮುಂಚೆ 1000 ಕನಸು ಕಂಡಿರುತ್ತಾರೆ. ಅವರ ಪ್ರೀತಿ ಕೊನೆಯ ತನಕ ಹಾಗೇ ಉಳಿಯುತ್ತದೆಯೇ? ಇಲ್ಲ. ಲವ್ ಎಟ್ ಫಸ್ಟ್ ಸೈಟ್ ಆದರೆ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಆಗುತ್ತದೆ. ಏಕೆಂದರೆ ಅವರಲ್ಲಿ ಪ್ರೀತಿ ಸ್ಥಿರವಾಗಿ ಉಳಿಯುವುದಿಲ್ಲ. ಅವರ ಮೊದಲಿನ ನಿರೀಕ್ಷೆಗಳು ಉಳಿದಿರುವುದಿಲ್ಲ. ಪ್ರೇಮ ನಿರೀಕ್ಷೆಯನ್ನು ಬಯಸಿತು ಎಂದರೆ ಅದು ಮಲಿನ ಪ್ರೇಮ. ನಿರೀಕ್ಷೆ ಇಲ್ಲದ ಪ್ರೇಮವೇ ನಿಜವಾದ ಪ್ರೇಮ. ಅದಕ್ಕೆ ಶರಣರು ಭಕ್ತಿ ಅಂತ ಕರೆದರು. ಭಕ್ತಿ ಪರಮ ಪ್ರೇಮ ರೂಪ, ಅದು ಇರಬೇಕಾಗುತ್ತದೆ ಎಂದಿದ್ದಾರೆ. ಇನ್ನು 3ನೆಯ ಮುತ್ತಿನಂತಹ ಮಾತನ್ನು ನೋಡೋಣ. ಜೀವನ ಮನುಷ್ಯನಿಗೆ ಪ್ರತಿಕ್ಷಣ ಬದುಕುವುದನ್ನು ಕಲಿಸುತ್ತದೆ. ಬದುಕು ಅನ್ನುವುದು ಒಂದು ಇಸ್ಪೀಟ್ ಆಟ ಇದ್ದ ಹಾಗೆ. ಆಡುವವರಿಗೆಲ್ಲ ಗೊತ್ತಿದೆ ಈ ಆಟದಲ್ಲಿ ರಾಜ, ರಾಣಿ, ಎಕ್ಕ ಮುಂತಾದವರು ಇರುತ್ತಾರೆ ಎಂದು. ಇಸ್ಪೀಟ್ ಆಟ ಮುಗಿದ ಮೇಲೆ ರಾಜ, ರಾಣಿ, ಎಕ್ಕ ಮುಂತಾದವರನ್ನು ಒಂದೇ ಪಾಕೆಟ್ನಲ್ಲಿ ಅಥವಾ ಬಾಕ್ಸ್ನಲ್ಲಿ ಹಾಕಿ ಇಡುತ್ತಾರೆ. ಹಾಗೆಯೇ ಜೀವನ ಅನ್ನುವುದು ಒಂದು ಸಹ ಇಸ್ಪೀಟ್ ಆಟ ಇದ್ದ ಹಾಗೆ. ಜೀವನವೆಂಬ ಇಸ್ಪೀಟ್ ಆಟದಲ್ಲಿ ರಾಜಕಾರಣಿ ಇರುತ್ತಾರೆ, ಅಧಿಕಾರಿ ಇರುತ್ತಾರೆ, ರೈತ ಇರುತ್ತಾರೆ, ಸನ್ಯಾಸಿ ಇರುತ್ತಾರೆ, ಹೀಗೆ ಮುಂತಾದವರು ಇರುತ್ತಾರೆ. ಯಾವಾಗ ಈ ಎಲ್ಲ ವ್ಯಕ್ತಿಗಳ ಉಸಿರು ನಿಲ್ಲುತ್ತದೆಯೋ ಆಗ ಜೀವನವೆಂಬ ಇಸ್ಪೀಟ್ ಆಟ ಮುಗಿದಂತೆ. ಸ್ಮಶಾನವೆಂಬ ಒಂದೇ ಪಾಕೆಟ್ನಲ್ಲಿ ಕಳಿಸುತ್ತಾರೆ. ಆತ್ಮೀಯರೇ ನೋಡಿ, ಈ 3 ಮಾತುಗಳು ಎಷ್ಟು ಅರ್ಥಗರ್ಭಿತವಾಗಿವೆ. ಈ ಎಲ್ಲ ಮುತ್ತಿನಂತಹ 3 ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಬದುಕನ್ನು ಬೆಳಗಿಸುವ ಭಾವಗಳು ಎಂಬ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಹಲವಾರು ನೀತಿಗಳನ್ನು ಒಳಗೊಂಡಂತಹ, ಹಲವಾರು ತತ್ವಗಳನ್ನು ಒಳಗೊಂಡಂತಹ, ಜೀವನವನ್ನು ಸಾರ್ಥಕ ಮಾಡುವಂತಹ ಒಂದು ವಾಕ್ಯವನ್ನು ಒಳಗೊಂಡಂತಹ ಕಥೆಯೊಂದಿಗೆ ಭೇಟಿಯಾಗೋಣ. ಆತ್ಮೀಯರೇ, ಧನ್ಯವಾದಗಳು.